Okay, dear students, welcome back for this class. It is very important topic that it is a vectors, right? Vectors topic ಅಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ದು 2 ಕ್ವಶನ್ಸ್ ಬಂದಿರುತ್ತೆ. ಟೋಟಲಿ 6 ಮಾರ್ಕ್ಸ್ಗೆ ನಿಮಗೆ ಕವರ್ ಆಗ್ತದೆ. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಕ್ಕಂಥ ಕ್ವಶನ್ಸ್ ಟೋಟಲ್ 15 ಕ್ವಶನ್ಸ್ ಆಗಿರುತ್ತೆ. 15 ಕ್ವಶನ್ಸಲ್ಲಿ ಡೆಫಿನೆಟ್ಲಿ ಯು ವಿಲ್ ಬಿ ಗೆಟಿಂಗ್ ವಿತ್ 2 ಕ್ವಶನ್ಸ್ ಇನ್ ದ ಎಕ್ಸಾಮಿನೇಷನ್. ಯಾವ ಏರಿಯಾದ ಮೇಲೆ ಫೋಕಸ್ ಮಾಡ್ತಾರೆ ಅದು ನೋಡ್ಕೊಳ್ಳಿ, ರೈಟ್? ಹಾಗಾದರೆ ವೆಕ್ಟರ್ಸಲ್ಲಿ ಯಾವ ಏರಿಯಾದ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅವರು? ಡೆಫಿನೆಟ್ಲಿ ಒಂದು ಪ್ರಾಬ್ಲಮೆಟಿಕ್ ಇದೆ, ಒಂದು ಫಾರ್ಮುಲಾ. ಆ್ಯಸ್ ವಿ ನೋ ದಟ್ ಇನ್ ದ ಕ್ಲಾಸ್ 10th ಸ್ಟ್ಯಾಂಡರ್ಡ್ a plus b plus c whole square formula, that is a square plus b square plus c square plus 2 times ab plus bc plus ca, correct? ಈ ಫಾರ್ಮುಲಾ ಬೇಸಿಸ್ ಮೇಲೆ ನಿಮಗೆ ವೆಕ್ಟರ್ಸ್ ಮೇಲೆ ಕ್ವಶನ್ ತೆಗಿತಾರೆ. ಹೆಂಗೆ? ವೆಕ್ಟರ್ ಎ ನ ಮ್ಯಾಗ್ನಿಟ್ಯೂಡ್ ಕೊಡ್ತಾನೆ, ವೆಕ್ಟರ್ ಬಿ ನ ಮ್ಯಾಗ್ನಿಟ್ಯೂಡ್ ಕೊಡ್ತಾನೆ, ಮತ್ತು ವೆಕ್ಟರ್ ಸಿ ನ ಮ್ಯಾಗ್ನಿಟ್ಯೂಡ್ ಕೊಡ್ತಾನೆ. ದೆನ್ ಫೈಂಡ್ ದ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ, ಅದನ್ನಾದರೂ ಕೇಳ್ಬೋದು, ರೈಟ್? ಆದರೆ ಕ್ವಶನ್ಸ್ ನೋಡೋಣ ಯಾವ ಥರ ಕೇಳಿದ್ದಾರೆ ಎಕ್ಸಾಮಿನೇಷನ್ಸಲ್ಲಿ ಅಂತ. ಕ್ವಶನ್ 1 ಹೀಗಿದೆ: ಇಫ್ ವೆಕ್ಟರ್ ಎ ಬಿ ಸಿ ಆರ್ ಯೂನಿಟ್ ವೆಕ್ಟರ್, ವೆಕ್ಟರ್ ಎ, ವೆಕ್ಟರ್ ಬಿ ಮತ್ತು ವೆಕ್ಟರ್ ಸಿ ಮೂರು ಎಂಥ ವೆಕ್ಟರ್ಸ್ ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ. ದೀಸ್ 3 ಆರ್ ಯೂನಿಟ್ ವೆಕ್ಟರ್ಸ್, ಕರೆಕ್ಟ್? ವಾಟ್ ಇಸ್ ದ ಮೀನಿಂಗ್ ಆಫ್ ಯೂನಿಟ್ ವೆಕ್ಟರ್ಸ್? ಇದರ ಮ್ಯಾಗ್ನಿಟ್ಯೂಡ್ಸ್ ಎಲ್ಲ 1 ಆಗಿರುತ್ತೆ. ಡೆಫಿನೆಟ್ಲಿ ವೆಕ್ಟರ್ ಎ ನ ಮ್ಯಾಗ್ನಿಟ್ಯೂಡ್, ವೆಕ್ಟರ್ ಬಿ ನ ಮ್ಯಾಗ್ನಿಟ್ಯೂಡ್ ಮತ್ತು ವೆಕ್ಟರ್ ಸಿ ನ ಮ್ಯಾಗ್ನಿಟ್ಯೂಡ್ ಡೆಫಿನೆಟ್ಲಿ ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 1. ಅವರೇ ಕೊಟ್ಟಿರ್ತಕ್ಕಂಥ ಕ್ರೈಟೀರಿಯಾ. ಆ್ಯಂಡ್ ಆಲ್ಸೋ ದೇ ಆರ್ ಗಿವನ್ ದ ಕಂಡೀಷನ್ ದಟ್ ಎ ಪ್ಲಸ್ ಬಿ ಪ್ಲಸ್ ಸಿ, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ, ಇದರ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 0. Then find the value of a dot b plus b dot c plus c dot a, ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ದೇ ಆರ್ ಆಸ್ಕಿಂಗ್ ದಿಸ್ ಕ್ವಶನ್. ಭಾಳ ಸಿಂಪಲ್ ಇದೆ, ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೇನೆ. ಎ ಪ್ಲಸ್ ಬಿ ಪ್ಲಸ್ ಸಿ ಆ ಫಾರ್ಮುಲಾ ಯೂಸ್ ಮಾಡೋಣ. ವಾಟ್ ಈಸ್ ಎ ಪ್ಲಸ್ ಬಿ ಪ್ಲಸ್ ಸಿ? ವಿ ನೋ ದಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಇದನ್ನು ವೆಕ್ಟರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು? ವೆಕ್ಟರ್ ಎ ನ ಸ್ಕ್ವೇರ್ ಪ್ಲಸ್ ವೆಕ್ಟರ್ ಬಿ ನ ಸ್ಕ್ವೇರ್ ಪ್ಲಸ್ ವೆಕ್ಟರ್ ಸಿ ನ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ, ರೈಟ್? ಇದು ನಮಗೆ ಫಾರ್ಮುಲಾ ಇದೆ. ಈಗ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗೋಣ. ವಾಟ್ ಈಸ್ ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ? ದೇ ಆರ್ ಗಿವನ್ ಆಲ್ರೆಡಿ. ಇಟ್ ಈಸ್ 0, ರೈಟ್? ಇಟ್ ಈಸ್ 0 ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಗಿವನ್? ಏನು ಮ್ಯಾಗ್ನಿಟ್ಯೂಡ್ 1 ಆಗಿರುತ್ತೆ, ಬಿನೂ ಕೂಡ 1 ಆಗಿರುತ್ತೆ, ಸಿನೂ ಕೂಡ 1. ಹಾಗಾದರೆ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, ಎದು ಆ್ಯಂಡ್ ಬಿ ಆ್ಯಂಡ್ ಸಿ, ರೈಟ್? ಆ್ಯಸ್ ಇಟ್ ಈಸ್. ಯು ಕ್ಯಾನ್ ಕಾಲ್ ಇಟ್ ದಿಸ್ ಆ್ಯಸ್ ಸಮ್ ಅದರ್ ವೇರಿಯಬಲ್ ಮ್ಯೂ ಅಂತ ಕರ್ಕೊಳ್ಳಿ, ಓಕೆ? ಹಾಗಾದರೆ ವಾಟ್ ಈಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್? ಇಟ್ ಈಸ್ ಆಲ್ವೇಸ್ 3, ರೈಟ್? ಆ್ಯಡ್ ಆಫ್ ದೀಸ್ 3 ಪ್ಲಸ್ ಇದು 0 ಆಗಿದೆ, ಇದು 2 ಮ್ಯೂ ಆಗೋಯಿತು. ನಮಗೆ ಬೇಕಾಗಿರೋದೇನು? ಮ್ಯೂ ವ್ಯಾಲ್ಯೂ. ವಾಟ್ ಇಸ್ ಅ ಮ್ಯೂ ವ್ಯಾಲ್ಯೂ? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ, ರೈಟ್? ಪ್ಲಸ್ 3ನ ಈ ಕಡೆ ತೊಗೊಂಬನ್ನಿ. ವಾಟ್ ಇಟ್ ವಿಲ್ ಬಿಕಮ್? 2 ಮ್ಯೂ ಇಸ್ ಈಕ್ವಲ್ ಟು 3. ದೇರ್ ಫಾರ್ ವಾಟ್ ಈಸ್ ಮ್ಯೂ ವ್ಯಾಲ್ಯೂ? -3/2. ದಟ್ ಈಸ್ ಯುವರ್ ಪರ್ಫೆಕ್ಟ್ ಆನ್ಸರ್. ಹಾಗಾದರೆ 3 ಮಾರ್ಕ್ಸ್ ಕ್ವಶನನ್ನು ನೀವು ಭಾಳ ನೀಟಾಗಿ ಹ್ಯಾಕ್ ಮಾಡ್ಬೋದು. ದಟ್ ಈಸ್ ದ ವೇ ಯು ಕ್ಯಾನ್ ರೈಟ್ ಇನ್ ದ ಕ್ವಶನ್. ಸೊ ಎ ಬಿ ಸಿ ಮೂರರ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಕಂಡೀಷನ್ ಕೊಟ್ಟಿರ್ತಾರೆ, ವಿ ಕ್ಯಾನ್ ಗೆಟ್ ಇಟ್ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ, ರೈಟ್? ಇದೇ ಬೇಸಿಸ್ ಮೇಲೆ ಕೆಲವು ಕ್ವಶನ್ಸ್ ಕೊಟ್ಟಿದ್ದಾರೆ. ಆ ಕ್ವಶನ್ಸನ್ನು ಮತ್ತೆ ಟ್ಯಾಕಲ್ ಮಾಡ್ತಾ ಹೋಗೋಣ. ಕ್ವಶನ್ಸ್ ಈ ಥರ ಇದೆ, ರೈಟ್? ನೆಕ್ಸ್ಟ್ ಕ್ವಶನ್ ಹಿಂಗಿದೆ. ಲೆಟ್ ಅಸ್ ಗೋ ಫಾರ್ ಒನ್ ಮೋರ್ ಕ್ವಶನ್. ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ 3, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಈಸ್ 4 and magnitude of C is 5. Magnitude of C is 5. Then also given each of them perpendicular to the sum of the others. ಹಾಗಾದರೆ each of them perpendicular to the sum of the others ಅಂದರೆ a dot b, b dot c plus c dot a ನ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ 0 ಆಗಿರುತ್ತೆ. 0 ಆಗಿರುತ್ತೆ. ಯಾಕೆ? ಈ 3 ವೆಕ್ಟರ್ಸು ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದಾರೆ. ಯಾವಾಗ 2 ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂದರೆ 2 ವೆಕ್ಟರ್ನ ಡಾಟ್ ಪ್ರಾಡಕ್ಟ್ 0 ಆಗಿದ್ದಾಗ, ಕರೆಕ್ಟ್? ಹಾಗಾದರೆ ಎ ಡಾಟ್ ಬಿ 0, ಬಿ ಡಾಟ್ ಸಿ 0, ಸಿ ಡಾಟ್ ಎ ಕೂಡ 0 ಆಗಿರುತ್ತೆ. ಹಾಗಾದರೆ ಅವ್ರು ಕೇಳಿರ್ತಕ್ಕಂಥ ಕ್ವಶನ್ ಅದು ಫೈಂಡ್ ಎ ಪ್ಲಸ್ ಬಿ ಪ್ಲಸ್ ಸಿ, ಇದರ ವ್ಯಾಲ್ಯೂ ಕೇಳಿದ್ದಾರೆ, ರೈಟ್? ಹಾಗಾದರೆ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್, ರೈಟ್? ಹಾಗಾದರೆ ಕ್ವಶನಿಗೆ ಬನ್ನಿ. ಅಗೇನ್ ಯೂಸ್ ದ ಸೇಮ್ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ? ದಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್, ರೈಟ್? ಅಗೇನ್ ವಿ ಆರ್ ಯೂಸ್ ದ ಪ್ರೀವಿಯಸ್ ಪ್ರಾಬ್ಲಮ್. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಯೂಸ್ ಮಾಡಿರ್ತಕ್ಕಂಥ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ರೈಟ್? ಹಾಗಾದರೆ ವಿ ಕ್ಯಾನ್ ಯೂಸ್ ದಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್
ಪ್ಲಸ್ ಸಿ ಸ್ಕ್ವೇರ್. ಸ್ಟೂಡೆಂಟ್ಸ್ ಇಲ್ಲಿ ನಾವು ಬರಿಬೇಕಾ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಬರಿಬೇಕಾ? ನೋ, ಯಾಕಂದರೆ ಇದ್ರ ಟರ್ಮ್ ಏನಾಗಿರುತ್ತೆ 0, ಹಾಗಾಗಿ ಅದನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ. ರೈಟ್, ಹಾಗಾದರೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಓವರ್ ಇಯರ್. ವಾಟ್ ಈಸ್ ಎ? ಇಟ್ ಈಸ್ 3 square. What is b magnitude? It is 4 square. Plus what is c magnitude is what? 5 square. Now let me take what is 3 square? 9 plus 16 plus 25, correct? What is 16 plus 9? 25 plus 25, that is 50, right? So totally we have a plus b plus c, concentrate, ಇಲ್ಲಿ ಸ್ಕ್ವೇರ್ ಇದೆ, ರೈಟ್, ಇಲ್ಲಿ ಸ್ಕ್ವೇರ್ ಇದೆ. ಸೊ ಹಾಗಾದರೆ ಇದ್ರ ವ್ಯಾಲ್ಯೂ ಎಷ್ಟು ಬಂತು ನಮಗೆ? 50 ಬಂತು. ನಮಗೆ ಬೇಕಾಗಿರೋದೇನು? ಜಸ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ, ಆದರೆ ಸ್ಕ್ವೇರ್ ರಿಮೂವ್ ಆಗಬೇಕು, ಟೇಕ್ ರೂಟ್. ಹಾಗಾದರೆ ಸ್ಕ್ವೇರ್ ರೂಟ್ ತಗೊಂಡಾಗ ಡೆಫಿನೆಟ್ಲಿ ನಮ್ಮಲ್ಲಿರ್ತಕ್ಕಂಥ ಸ್ಕ್ವೇರ್ ಹೊರಟೋಗ್ತದೆ. ವಿ ಕ್ಯಾನ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಆ್ಯಸ್ √50. ಓಕೆ, ಡೆಫಿನೆಟ್ಲಿ ದಿಸ್ ಇಸ್ ಅ ಪರ್ಫೆಕ್ಟ್ ಆನ್ಸರ್. ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ ಅಂತ ಹೇಳಿದ್ರೆ √50ನ ಹಿಂಗೂ ಕೂಡ ಬರಿಬೋದು. √50 ಹೆಂಗೆ ಬರೀತೀರಾ? 25 2s ಅಂತ ಬರಿಬೋದಾ? ವಾಟ್ ಈಸ್ 25 2s? 50. ಹಾಗಾದರೆ 25 ರೂಟಿಂದ ಹೊರಗಡೆ ಬಂದರೆ ಇಟ್ ಈಸ್ 5√2 ಅಂತಲೂ ಬರೀತಾರೆ. ಬಟ್ ಎಕ್ಸಾಮಿನೇಷನಲ್ಲಿ ಇಷ್ಟು ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗ್ತದೆ. ಇದನ್ನು ನೀವು ಹೆಚ್ಚಿಗೆ ತಲೆಯನ್ನು ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ರೈಟ್, ಹಾಗಾದರೆ ಇಲ್ಲಿಗೆ ಹೋಲ್ಡ್ ಔಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ. ಲೆಟ್ ಮಿ ಟಾಕ್ ಅಬೌಟ್ ಒನ್ ಮೋರ್ ಕ್ವಶನ್ ಆನ್ ದಿಸ್. ನೌ if vector a plus b plus c is 0, a plus b plus c is equal to 0, right? And then they are also given what? They are also given vector a is equal to, magnitude of vector a is equal to 1, magnitude of vector b is equal to 4, b 4, and c is equal to 2. Then find a dot b plus b dot c plus c dot a ಕೇಳಿದ್ದಾರೆ, ಕರೆಕ್ಟ್ ಅಲ್ವಾ? ಹಾಗಾದರೆ ಇದನ್ನು ಮ್ಯೂ ಅಂತ ಕರ್ಕೊಳ್ಳಿ. ಲೆಟ್ ಮಿ ಕಾಲ್ ಇಟ್ ಆ್ಯಸ್ ಮ್ಯೂ, ರೈಟ್? ಹಾಗಾದರೆ ಫಾರ್ಮುಲಾ ಹೇಗೇನು ಯೂಸ್ ಮಾಡಿ? ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್, ರೈಟ್? ಹಾಗಾದರೆ ಇದರ ಫಾರ್ಮುಲಾ ನಮಗೆ ಗೊತ್ತು, ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್, ರೈಟ್? ಪ್ಲಸ್ ಮ್ಯೂ, ದಿಸ್ ವ್ಯಾಲ್ಯೂ, ರೈಟ್? ಇಟ್ ಈಸ್ 2 times mu, right? Okay, ಈಗ ಬನ್ನಿ, ಈಗ ಸಬ್ಸ್ಟಿಟ್ಯೂಟ್ ದೀಸ್ ವ್ಯಾಲ್ಯೂಸ್. ದಿಸ್ ಇಸ್ 0 ಸ್ಕ್ವೇರ್ ಆಲ್ರೆಡಿ ಕೊಟ್ಟಿದ್ದಾರೆ. ಎನ ಮ್ಯಾಗ್ನಿಟ್ಯೂಡ್ ಎಷ್ಟು? 1 ಸ್ಕ್ವೇರ್ ಪ್ಲಸ್ ಬಿನ ಮ್ಯಾಗ್ನಿಟ್ಯೂಡ್ ಎಷ್ಟು? 4 ಸ್ಕ್ವೇರ್ ಪ್ಲಸ್ ಸಿದು 2 ಸ್ಕ್ವೇರ್ ಪ್ಲಸ್ 2 ಮ್ಯೂ. ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಮ್ಯೂ ವ್ಯಾಲ್ಯೂ, ರೈಟ್? ಹಾಗಾದರೆ 1 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಇಸ್ 16 ಆ್ಯಂಡ್ ದಿಸ್ ಇಸ್ 4 ಆ್ಯಂಡ್ ದಿಸ್ ಇಸ್ 2 ಮ್ಯೂ. ಆ್ಯಡ್ ಅಪ್ ದಿಸ್ ಎಷ್ಟಾಗುತ್ತೆ? 21, ಕರೆಕ್ಟ್? ಈ ಕಡೆ 0 ಇದೆ, 0 ಸ್ಕ್ವೇರ್ ಇಸ್ 0 ಪ್ಲಸ್ 2 ಮ್ಯೂ, ಕರೆಕ್ಟ್ ಅಲ್ವಾ? ಈಗ ನಮಗೆ 21ಅನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಬನ್ನಿ, ಇಟ್ ವಿಲ್ ಬಿಕಮ್ -21, ಕರೆಕ್ಟ್? ದ್ಯಾಟ್ ಈಸ್ ಈಕ್ವಲ್ ಟು 2 ಮ್ಯೂ. ನಮಗೆ ಬೇಕಾಗಿರ್ತಕ್ಕಂಥ ವ್ಯಾಲ್ಯೂ ಅದು ಮ್ಯೂ ವ್ಯಾಲ್ಯೂ -21/2. ದಟ್ ಈಸ್ ಯುವರ್ ಪರ್ಫೆಕ್ಟ್ ಆನ್ಸರ್. ಹಾಗಾದರೆ ಇಷ್ಟು ಏರಿಯಾದಲ್ಲಿ ನೀವು ಒಂದು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದೇ ಫಾರ್ಮುಲಾ, ಸೋ ಮೆನಿ ಕ್ವಶನ್ಸ್. ಬಟ್ ಇಲ್ಲಿ ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾವು ಸಾಲ್ವ್ ಮಾಡಿದ್ವಲ್ಲ, ಈ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ ತಕ್ಷಣ ಅಲ್ಲಿ ಡಾಟ್ ಪ್ರಾಡಕ್ಟ್ನ ನೀವು 0 ತೊಗೊಳೋದನ್ನು ಮರಿಬಾರ್ದು. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ನೆಕ್ಸ್ಟ್ ಇದು ಬಿಟ್ಟರೆ ಬೇರೆ ಯಾವ ಥರ ಕ್ವಶನನ್ನು ಫ್ರೇಮ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ? ಸಪೋಸ್ ದೇ ಮೇ ಗಿವ್ 3 ಪಾಯಿಂಟ್ಸ್ ಇಯರ್, 3 ಪಾಯಿಂಟ್ಸನ್ನು ಕೊಡ್ತಾರೆ. ಎ ಪಾಯಿಂಟ್, ಬಿ ಪಾಯಿಂಟ್ ಆ್ಯಂಡ್ ಅನದರ್ ಒನ್ ಈಸ್ ದೇ ಮೇ ಗಿವ್ ಸಿ ಪಾಯಿಂಟ್ ಆಲ್ಸೋ. ಸಿ ಪಾಯಿಂಟ್. ಶೋ ದಟ್ ದೀಸ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್. 3ನ ನಾವು ಕೊಲಿನಿಯರ್ ಅಂತ ಪ್ರೂವ್ ಮಾಡಿ ಅಂತ ಕೇಳಿಬಿಡ್ತಾರೆ. ಕೊಲಿನಿಯರ್ ಅಂದರೆ ಈ 3 ಪಾಯಿಂಟು ಒಂದೇ ಲೈನ್ ಮೇಲಿದೆ ಅಂತ ಶೋ ಮಾಡಬೇಕು. ಈ 3 ಪಾಯಿಂಟು ಒಂದೇ ಲೈನ್ ಮೇಲಿದೆ ಅಂತ ಶೋ ಮಾಡಬೇಕು. ಅಂದರೆ ಎ ಬಿನ ಡಿಸ್ಟೆನ್ಸು ಪ್ಲಸ್ ಬಿ ಸಿನ ಡಿಸ್ಟೆನ್ಸು ಎ ಸಿಗೆ ಈಕ್ವಲ್ ಆಗಿರಬೇಕು. ಹಾಗೆ ಪ್ರೂವ್ ಮಾಡ್ತಕ್ಕಂಥದ್ದು, ರೈಟ್? ಹಾಗಾದರೆ ಈ ಕಾನ್ಸೆಪ್ಟನ್ನು ಸೈಡಿಗಿಡೋಣ. ಕಾನ್ಸೆಪ್ಟನ್ನು ಸೈಡಿಗಿಟ್ಟರೆ ಕ್ವಶನ್ ಯಾವ ಥರ ಫ್ರೇಮ್ ಔಟ್ ಮಾಡಿದ್ದಾನೆ ನೋಡಿ. ಅದು ವೆಕ್ಟರ್ಸಲ್ಲಿ ಕ್ವಶನ್ ಯಾವ ಥರ ಫ್ರೇಮ್ ಔಟ್ ಮಾಡಿದ್ದಾನೆ, ರೈಟ್? ಕ್ವಶನ್ ಕೊಟ್ಟಿದ್ದಾನೆ ಈ ಥರ, ಶೋ ದಟ್ ದ ಪಾಯಿಂಟ್ 1,2,7 ಆ್ಯಂಡ್ 2, 6, 3 ಬಿ ಕೊಟ್ಟಿದ್ದಾನೆ 2, 6, 3 ಆ್ಯಂಡ್ ಸಿ ವ್ಯಾಲ್ಯೂಸ್ ಕೂಡ ಕೊಟ್ಟಿದ್ದಾರೆ. ದಟ್ ಈಸ್ 3, 10, -1. 3, 10, -1. ವಿ ಹ್ಯಾವ್ ಟು ಶೋ ದೀಸ್ 3 ಆರ್ ಕೊಲಿನಿಯರ್ ಅಂತ ಪ್ರೂವ್ ಮಾಡಬೇಕು. ಕೊಲಿನಿಯರ್ ಪಾಯಿಂಟ್ಸ್ ಅಂತ ಪ್ರೂವ್ ಮಾಡಬೇಕು. ಭಾಳ ಸಿಂಪಲ್ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಈಗ ಫಸ್ಟು 3 ಪಾಯಿಂಟ್ಸಲ್ಲಿ ವೆಕ್ಟರ್ ಎ ಬಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವುದು ವೆಕ್ಟರ್ ಎ ಬಿ? ನೋಡಿ, ಒಂದು ವೆಕ್ಟರ್ ಹೆಂಗೆ ಬರುತ್ತೆ ಅಂತ ನಾನು ನಿನ್ನೆ ಸೆಷನಲ್ಲಿ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ. ದಟ್ ಪ್ರೀವಿಯಸ್ ವೀಡಿಯೋ ಏನು ಹೇಳುತ್ತೆ? ಬಿ ಮೈನಸ್ ಎ, ದಟ್ ಈಸ್ OB - OA. ಪಕ್ಕ ಇದೆ. ಈಗ
ಎ ಬಿ ವೆಕ್ಟರ್ ಹೆಂಗೆ ಬರುತ್ತೆ, ಬಿ ಇಂದ ಏನ ಸಬ್ಸ್ಟ್ರಾಕ್ಟ್ ಮಾಡಿ ಡೆಫಿನೆಟ್ಲಿ ವಿಲ್ ಗೆಟ್ ಎ ಬಿ ವೆಕ್ಟರ್. ಹಾಗಾದರೆ ಬಿ ಪಾಯಿಂಟ್ಸನ್ನ ಬರ್ಕೊಳ್ಳಿ. ವಾಟ್ ಈಸ್ ಬಿ ಪಾಯಿಂಟ್ ಇಯರ್? 2, 6 ಆ್ಯಂಡ್ 3 ಮೈನಸ್ ಓ ಎ ವೆಕ್ಟರ್ಸ್ ಬರ್ಕೊಳ್ಳಿ 1, 2 ಮತ್ತು 7. ಕರೆಕ್ಟ್ ಅಲ್ವಾ? ಸಬ್ಸ್ಟ್ರಾಕ್ಟ್ ಮಾಡಿ ಎಷ್ಟು ಬರುತ್ತೆ ನಮಗೆ? 2 - 1, 1, 6 - 2 ದಟ್ ಈಸ್ 4 ಆ್ಯಂಡ್ 3 - 7 ದಟ್ ಈಸ್ -4. ಹಾಗಾದರೆ ಇದು ಎ ಬಿ ವೆಕ್ಟರ್ ಆಗೋಯ್ತು. ಎ ಬಿ ವೆಕ್ಟರ್ ಬಂದಿರುತ್ತಲ್ಲ, ಇಮಿಡಿಯೇಟಾಗಿ ಇದರ ಮ್ಯಾಗ್ನಿಟ್ಯೂಡನ್ನು ಕಂಡುಹಿಡ್ಕೊಳ್ಳಿ. ಇಲ್ಲೇ ಕಂಡುಹಿಡ್ಕೊಳ್ಳಿ ಎ ಬಿನ ಮ್ಯಾಗ್ನಿಟ್ಯೂಡ್. ಓಕೆ, ವಾಟ್ ಈಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ? ತಗೊಳ್ಳಿ ಮ್ಯಾಗ್ನಿಟ್ಯೂಡ್ ಆಫ್ ಹೇಗೆ? 1 ಸ್ಕ್ವೇರ್ ದಟ್ ಈಸ್ 1, 4 ಸ್ಕ್ವೇರ್ ದಟ್ ಈಸ್ 16 ಪ್ಲಸ್ ಅಗೇನ್ -4 ಸ್ಕ್ವೇರ್ ಅಗೇನ್ ಇಟ್ ಈಸ್ 16. ಕರೆಕ್ಟಾ? 16 + 16 ದಟ್ ಈಸ್ 32 + 1 √33. ಕರೆಕ್ಟಾ? ಎ ಬಿನ ಮ್ಯಾಗ್ನಿಟ್ಯೂಡ್. ಅದೇ ಥರ ಎ ಬಿ ವೆಕ್ಟರ್ ಆದ ತಕ್ಷಣ ನೆಕ್ಸ್ಟ್ ವೆಕ್ಟರ್ ಅದು ಬಿ ಸಿ. ಎ ಬಿ ಆಯಿತಾ? ಪಿ ಸಿ ವೆಕ್ಟರ್ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಆ ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು, ಎ ಸಿ ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ರೈಟ್? ಹಾಗಾದ್ರೆ ನಾವು ಕಮ್ ಬ್ಯಾಕ್ ಟು ಬಿ ಸಿ ವೆಕ್ಟರ್. ಬಿ ಸಿ ವೆಕ್ಟರ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಒ ಸಿ ಮೈನಸ್ ಒ ಬಿ. ಕರೆಕ್ಟ್? ಒ ಸಿಯಿಂದ ಒ ಬಿ. ಡೆಫಿನೆಟ್ಲಿ ಸೆಕೆಂಡಿಂದ ಫಸ್ಟನ್ನು ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ಇಟ್. ವಾಟ್ ಈಸ್ ಒ ಸಿ? ದಾಟ್ ಈಸ್ 3, 10 - 1. 3, 10 - 1 ಮೈನಸ್ ಒ ಬಿ ವೆಕ್ಟರ್ ಇದೆ. ವಾಟ್ ಈಸ್ ಒ ಬಿ ವೆಕ್ಟರ್? ದಟ್ ಈಸ್ 2, 6, 3. ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ನಮಗೆ ಸಿಗ್ತಕ್ಕಂಥ ಆನ್ಸರ್ ಏನಾಗಿದೆ? 3 - 2 ದಟ್ ಈಸ್ 1, 10 - 6 ದಟ್ ಈಸ್ 4 ಆ್ಯಂಡ್ -1 - 3 ದಟ್ ಈಸ್ -4. ನೋಡಿ, ಎರಡಕ್ಕೂ ಸೇಮ್ ಸೈನ್ ಇದ್ದಾಗ ಆ್ಯಡ್ ಆಗ್ತದೆ ಮತ್ತು ಸೇಮ್ ಮೈನಸ್ ಸೈನನ್ನು ಬರಿಬೇಕಾಗುತ್ತೆ. ಹಾಗಾದರೆ ಇದು ಯಾವ ವೆಕ್ಟರ್ ಆಯ್ತು ನಿಮಗೆ? ಬಿ ಸಿ ವೆಕ್ಟರ್ ಸಿಕ್ತು. ಇದರ ಮ್ಯಾಗ್ನಿಟ್ಯೂಡ್ ತೊಗೊಳ್ಳಿ. ಮತ್ತು ಬಿ ಸಿದು ಮ್ಯಾಗ್ನಿಟ್ಯೂಡ್ ಹೇಳಿ. ಸ್ಕ್ವೇರ್ ರೂಟ್ ಆಫ್ ವಾಟ್ ಈಸ್ 1 ಸ್ಕ್ವೇರ್ 1, 4 ಸ್ಕ್ವೇರ್ 16 -4 ಸ್ಕ್ವೇರ್ 16. ಹಾಗಾದರೆ ಇದು ಕೂಡ ಎಷ್ಟು ಬಂತು? 32 + 1 33 ಬಂತು. ರೈಟ್? ಅದೇ ಥರ ನೆಕ್ಸ್ಟ್ ಯಾವ ವೆಕ್ಟರ್ನ ತೊಗೋಬೇಕು ನಾವು? ಎ ಬಿ ಆಯಿತು, ಬಿ ಸಿ ಆಯಿತು, ಎ ಸಿನ ಮಾಡ್ಕೋಬೇಕಾಗ್ತದೆ. ಔಟ್ ಕ್ಯಾನ್ ವಿ ಸಾಲ್ವ್ ದಿಸ್ ಎ ಸಿ? ರೈಟ್? ಹಾಗಾದರೆ ಎ ಸಿ ವೆಕ್ಟರ್ನ ಸಾಲ್ವ್ ಮಾಡೋಣ. ಔಟ್ ಗೆಟ್ ಎ ಸಿ ಒ ಸಿ ಮೈನಸ್ ಒ ಎ. ರೈಟ್? ಸೆಕೆಂಡಿಂದ ಫಸ್ಟನ್ನು ಸಬ್ಸ್ಟ್ರಾಕ್ಟ್ ಮಾಡಿ. ರೈಟ್? ವಾಟ್ ಈಸ್ ಒ ಸಿ ಪಾಯಿಂಟ್ ಇಯರ್? ದಟ್ ಈಸ್ 3, 10 - 1. ಕರೆಕ್ಟ್ ಅಲ್ವಾ? 3, 10 - 1. ಒ ಎ ವೆಕ್ಟರ್ ಬರ್ಕೊಳ್ಳಿ. ವಾಟ್ ಈಸ್ ಒ ಎ ವೆಕ್ಟರ್ ಇಯರ್? ದಟ್ ಈಸ್ 1, 2, 7. ಕರೆಕ್ಟ್? 1, 2, 7. ಈಗ ಚೆಕ್ ಮಾಡ್ಕೊಳ್ಳಿ. 3 - 1 ದಟ್ ಈಸ್ 2, 10 - 2 ದಟ್ ಈಸ್ 8, -1 - 7 ದಟ್ ಈಸ್ -8. ಕರೆಕ್ಟ್? -1 - 7 ದಟ್ ಈಸ್ -8. ಎರಡಕ್ಕೂ ಸೇಮ್ ಸೈನ್ ಇದೆ, ಆ್ಯಡ್ ಆಗುತ್ತೆ. ಡೆಫಿನೆಟ್ಲಿ ವಿ ಕ್ಯಾನ್ ಗೆಟ್ ಇಟ್. ಇದು ಎ ಸಿ. ಇದರ ಮ್ಯಾಗ್ನಿಟ್ಯೂಡ್ ಫೋಕಸ್ ಮಾಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಸಿ ಡೆಫಿನೆಟ್ಲಿ ಇಟ್ ವಿಲ್ ಬಿಕಮ್ 464 plus 64. Definitely. What's the getting answer? That is 4 plus 4, 8. And 8 plus 4 that is 12. Carry 1. And it will become 6 plus 6, 12. 12 plus 1, 13. 13. That is 132. Right? 132 ಬರ್ತದೆ. ಹಾಗಾದರೆ ಈಗ ಚೆಕ್ ಮಾಡ್ಕೊಳ್ಳಿ. ಎ ಬಿ, ಎ ಸಿ ಮತ್ತು ಬಿ ಸಿ ಮೂರಲ್ಲಿ ಯಾವುದರ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ? ಲೆಟ್ ಮಿ ಚೆಕ್ ದಿಸ್. ಎ ಬಿ √33 ಆ್ಯಂಡ್ ದೆನ್ ಬಿ ಸಿ √33. ಹಾಗಾದರೆ ಎ ಸಿ ಎಷ್ಟು? 132. ಹಾಗಾದರೆ ಇದರಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಯಾವುದು? ಎ ಸಿ. ಹಾಗಾದರೆ ನಾವು ಏನಂತ ಪ್ರೂವ್ ಮಾಡಬೇಕು? ಎ ಸಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ ಅಂತ ಪ್ರೂವ್ ಮಾಡಿದರೆ ಮುಗಿದೋಯ್ತು. ಸೊ ವಿ ಆರ್ ಕೊಲಿನಿಯರ್ ಅಂತ ಪ್ರೂವ್ ಮಾಡ್ದಂಗೆ. ಇದ್ರ ವ್ಯಾಲ್ಯೂ ಎಷ್ಟು? √132. ಕರೆಕ್ಟ್ ಅಲ್ವಾ? √132. ರೈಟ್? ನಾವು ನೆಕ್ಸ್ಟ್ √33 ಎ ಬಿ. ಇದು ಕೂಡ √33. ಎಷ್ಟಾಯಿತು? 1√33 + 1√33 ಎಷ್ಟಾಯಿತು? 2√33. ನೀವು ಹೆಚ್ಚಿಗೆ ಇದನ್ನು ತಲೆ ಕೆಡಿಸ್ಕೊಳ್ಳೇಬೇಡಿ. 132 ಏನಂತ ಬರ್ಕೋಬೋದು ಗೊತ್ತಾ? 2√33 ಅಂತಲೂ ಬರ್ಕೋಬೋದು. ಯಾಕೆ? ಇಟ್ ಈಸ್ ಪ್ರೂವ್ಡ್. ಯಾಕೆ? ಅಬ್ಸರ್ವ್ ಮಾಡಿ. 132ನ ಹಿಂಗೂ ಕೂಡ ಬರ್ಕೋಬೋದು. ದಟ್ ಈಸ್ 4 × 33. 4 × 33 ನೀವು ಮಲ್ಟಿಪ್ಲೈ ಮಾಡಿ ನಿಮಗೆ 132 ಬರ್ತದೆ. 4 ರೂಟಿಂದ ಹೊರಗಡೆ ಬಂದರೆ ಎಷ್ಟಾಗುತ್ತೆ? 2√33. ದೇರ್ ಫೋರ್ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಎಲ್ ಎಚ್ ಎಸ್ ಪಾರ್ಟ್ ಅಲ್ಲ, ಆರ್ ಎಚ್ ಎಸ್ ಪಾರ್ಟ್ ಬಂದಿರುತ್ತಲ್ಲ, ಎಲ್ ಎಚ್ ಎಸ್ನ ನೀವು ಮ್ಯಾನೇಜ್ ಮಾಡಬೇಕು. ರೈಟಾ? ಹಾಗಾದರೆ ಈ ಥರ ಪ್ರಾಬ್ಲಮ್ನ ನೀವು ಮ್ಯಾನೇಜ್ ಮಾಡ್ಕೋಬೋದು. ಯಾವಾಗ? ವೆನ್ ದೇ ಆರ್ ಗಿವನ್ 3 ಪಾಯಿಂಟ್ಸ್. ಎ ಬಿ ಸಿ 3 ಪಾಯಿಂಟ್ ಕೊಟ್ಟಿರ್ತಾರೆ. ಫಸ್ಟ್ ಟ್ಯಾಕಲ್ ವಾಟ್ ಈಸ್ ಎ ಬಿ ವೆಕ್ಟರ್ ಆ್ಯಂಡ್ ದೆನ್ ಯು ಟ್ಯಾಕಲ್ ಬಿ ಸಿ ದೆನ್ ಎ ಸಿ. ಇದರಲ್ಲಿ ಮ್ಯಾಗ್ನಿಟ್ಯೂಡ್ ಯಾವುದು ಜಾಸ್ತಿ ಇರುತ್ತೋ ಇನ್ನು ರಿಮೈನಿಂಗ್ ಇರುತ್ತಲ್ಲ ಅವೆರಡನ್ನ ಸಮ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಆನ್ಸರ್. ರೈಟ್? ನೆಕ್ಸ್ಟ್ ಇದೇ ಪಾಯಿಂಟ್ಸನ್ನು ಕೊಟ್ಟು
ಪ್ರೂವ್ ದ್ಯಾಟ್ ದೀಸ್ 3 ಪಾಯಿಂಟ್ ಫಾರ್ಮ್ಸ್ ದ ವರ್ಟಿಸಿಸ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳ್ತಾನೆ. ಹಾಗಂದರೆ ಪೈಥಾಗರಸ್ ಥಿಯರಮ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಪ್ರೂವ್ ಮಾಡುವಂತ ಅದನ್ನು ಕ್ವಶನ್ಸನ್ನು ನಾವು ಪ್ರೂವ್ ಮಾಡಿ ತೋರಿಸೋಣ. ಒಂದು ಕ್ವಶನ್ ನಾವು ಮಾಡಿ ತೋರಿಸೋಣ. ರೈಟ್, ಹಾಗಾದರೆ ಕ್ವಶನ್ ಹೀಗಿದೆ, ಶೋ ದಟ್ ದ ವೆಕ್ಟರ್ಸ್ ಅಂತ ಹೇಳ್ಬಿಟ್ಟ 2i minus 4j minus j plus k, and one more vector they are given, that is 1 minus 3i minus 3j then minus 5k, right, minus 5k, and one more vector, ಇನ್ನೊಂದು ಯಾವುದು ವೆಕ್ಟರ್ ಕೊಟ್ಟಿದ್ದಾರೆ, 3i minus 4j minus 4k. ಈ ಮೂರು ವೆಕ್ಟರು ರೈಟ್ ಟ್ರ್ಯಾಂಗಲಿನ ವರ್ಟಿಸಿಸ್ ಅಂತ ಪ್ರೂವ್ ಮಾಡಬೇಕು. ಹಾಗಾದರೆ ಮೂರು ವೆಕ್ಟರ್ಸ್ಗೆ ಒಂದು ನೇಮ್ ಕೊಟ್ಕೊಳ್ಳಿ. ಯಾವುದೊಂದು ನೇಮ್ ಕೊಡ್ತೀರಾ? ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್, ಇದು ಸಿ ಪಾಯಿಂಟ್. ಓಕೆನಾ? ಹಾಗಾದರೆ ಎ ಪಾಯಿಂಟ್ ಬರ್ಕೊಳ್ಳಿ. ನೀವು ಎ ಪಾಯಿಂಟ್ ಹೆಂಗೆ ಬರೀತೀರಾ? ಸ್ಕೇಲಾರ್ ಕಾಂಪೊನೆಂಟ್ಸು 2 minus 1 1, ಕರೆಕ್ಟ್ ಅಲ್ವಾ? ವೆಕ್ಟರ್ ಕರೆಕ್ಟಾಗಿದೆ. 2 minus 1 1, ಕರೆಕ್ಟ್. ಆ್ಯಂಡ್ ಬಿ ಕರೆಕ್ಟ್ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ದಟ್ ಈಸ್ 1 minus 3 minus 5, 1 minus 3 minus 5. ಆ್ಯಂಡ್ ಸಿ ಪಾಯಿಂಟ್ ಏನಿದೆ? 3 minus 4 minus 4, 3 minus 4 minus 4, ಕರೆಕ್ಟ್ ಇದೆಯಾ? ಓಕೆ, ರೈಟ್. ಈಗ ಸೇಮ್ ಪ್ರೊಸೀಜರ್ ವಿ ಹ್ಯಾವ್ ಟು ಫಾಲೋ. ಏನಪ್ಪ ಸೇಮ್ ಪ್ರೊಸೀಜರ್ ಅಂತ ಹೇಳಿದ್ರೆ, ಫಸ್ಟ್ ಯು ಕ್ಯಾಲ್ಕುಲೇಟ್ ವಾಟ್ ಈಸ್ ಎ ಬಿ ವೆಕ್ಟರ್, ಕರೆಕ್ಟಾ? ಎ ಬಿ ವೆಕ್ಟರ್ ಹೆಂಗೆ ಬರುತ್ತೆ? ಒ ಬಿ ಮೈನಸ್ ಒ ಎ, ಕರೆಕ್ಟ್ ತಾನೆ? ಹಾಗಾದರೆ ಒ ಬಿ ಪಾಯಿಂಟ್ಸ್ ಹೇಳ್ಕೊಳ್ಳಿ. ವಾಟ್ ಈಸ್ ಒ ಬಿ ಪಾಯಿಂಟ್ ಇಯರ್? ದ್ಯಾಟ್ ಈಸ್ 1 minus 3 minus 5, 1 minus 3 minus 5. ಅದೇ ಥರ ಒ ಎ ವೆಕ್ಟರ್ ಬರ್ಕೊಳ್ಳಿ. ವಾಟ್ ಈಸ್ ಒ ಎ ವೆಕ್ಟರ್ ಪಾಯಿಂಟ್ಸ್? ದಟ್ ಈಸ್ 2 minus 1 1, ರೈಟ್? 2 minus 1 1. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಎಷ್ಟು ಬರ್ತದೆ ನಿಮಗೆ ಆನ್ಸರ್? 1 minus 2 ದಟ್ ಈಸ್ minus 1, minus 3 plus 1 ದಟ್ ಈಸ್ minus 2, minus 5 ಇದೆ, minus 1 ಇದೆ, minus 6, ಕರೆಕ್ಟಾ? ಅದೇ ಥರ ಎ ಬಿನ ಮ್ಯಾಗ್ನಿಟ್ಯೂಡ್ ಕೂಡ ಕಂಡುಹಿಡ್ಕೊಂಬಿಡಿ. ವಾಟ್ ಈಸ್ ಎ ಬಿ ಮ್ಯಾಗ್ನಿಟ್ಯೂಡ್? 1 plus 4 plus 36, ಕರೆಕ್ಟಾ? 36 plus 4 40, ರೂಟ್ 41 ಬಂತು ನಿಮಗೆ ಆನ್ಸರ್. ಎಷ್ಟು ಬಂತು? ರೂಟ್ 41, ಕರೆಕ್ಟಾ? ನೆಕ್ಸ್ಟ್ ಯಾವ್ದು ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕು? ಎ ಬಿ ಆಯಿತು. ನೆಕ್ಸ್ಟ್ ಯಾವುದು? ಬಿ ಸಿ ಹೆಂಗೆ ಸಿಗ್ತದೆ? ಒ ಸಿ ಮೈನಸ್ ಒ ಬಿ, ಕರೆಕ್ಟ್ ಅಲ್ವಾ? ಸೆಕೆಂಡಿಂದ ಫಸ್ಟನ್ನು ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ರೈಟ್, ಹಾಗಾದರೆ ಒ ಸಿ ಪಾಯಿಂಟ್ಸ್ ಹೇಳಿ. ಒ ಸಿ ಪಾಯಿಂಟ್ ಯಾವುದಿದೆ? ದ್ಯಾಟ್ ಈಸ್ 3 minus 4 minus 4, ಕರೆಕ್ಟ್ ಅಲ್ವಾ? 3 minus 4 minus 4, right? And minus b point subtract ಮಾಡಿ. what is b point? 1 minus 3 minus 5, right? b point ಇಲ್ಲೇ ಇದೆ. subtract ಮಾಡಿ ಎಷ್ಟು ಬರುತ್ತೆ ನಮಗೆ ಆನ್ಸರು? that is 3 minus 1 that is 2, minus 4 minus into minus plus 4 3 ಆಗುತ್ತೆ. ಇದು minus 1 ಆಗುತ್ತೆ. ಇಲ್ಲಿ minus 4 ಇದೆ, minus into minus plus ಆಗುತ್ತೆ. 5 ಅಲ್ಲಿ 4 ಹೋದರೆ 1 ಆಗುತ್ತೆ. ಹಾಗಾದರೆ ಬಿ ಸಿನ ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೊಂಬಿಡಿ. ವಾಟ್ ಈಸ್ ಬಿ ಸಿ ಮ್ಯಾಗ್ನಿಟ್ಯೂಡ್? that is root of 2 square 4 minus 1 square is plus 1 and 1 square is 1, that is root 6. ಬಿ ಸಿದಿದ್ದು ರೂಟ್ 6, ಅರ್ಥ ಆಯ್ತಾ? ನೆಕ್ಸ್ಟ್ ಯಾವ್ದು ಮಾಡಬೇಕಾಗುತ್ತೆ? ಎ ಸಿ ಮಾಡಬೇಕು, ಕರೆಕ್ಟ್ ಅಲ್ವಾ? ಎ ಸಿ ಹೆಂಗೆ ಸಿಗುತ್ತೆ ನೋಡ್ಕೊಳ್ಳಿ. ಒ ಸಿ ಮೈನಸ್ ಒ ಎ, ರೈಟ್? ಸಿ ವ್ಯಾಲ್ಯೂ ನಮಗೆ ಆಲ್ರೆಡಿ ಇಲ್ಲೇ ಇದೆ, ನೋಡ್ಕೊಳ್ಳಿ, ಫಿಲ್ಅಪ್ ಮಾಡ್ಕೊಳ್ಳಿ. ಇಲ್ಲೇ ಸಿ ವ್ಯಾಲ್ಯೂ 3 minus 4 minus 4, ರೈಟ್? ಸಿ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳಿ. ವಾಟ್ ಈಸ್ ಎ ವ್ಯಾಲ್ಯೂ? 2 minus 1 1. ಸಬ್ಸ್ಟ್ರಾಕ್ಟ್ ಮಾಡಿ ಎಷ್ಟು ಬರುತ್ತೆ? that is 3 minus 2 1, minus 4 plus 1 that is minus 3, ಕರೆಕ್ಟ್ ಅಲ್ವಾ? minus 4 plus 1 that is minus 3, minus 4 minus 1 minus 5, ರೈಟ್? ಈಗ ಟ್ಯಾಕಲ್ ಮಾಡಿ ಎ ಸಿನ ಮ್ಯಾಗ್ನಿಟ್ಯೂಡ್ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. that is 1 square 1, 3 square 9, 5 square 25. ಆನ್ಸರ್ ಎಷ್ಟು ಬಂತು? ರೂಟ್ 35, ಕರೆಕ್ಟಾ? ಸೊ ಈಗ ಚೆಕ್ ಮಾಡಿ. ಇಲ್ಲಿ ಮೂರಿದೆ ನಿಮಗೆ ಪಾಯಿಂಟ್ಸು, ಎ ಬಿ, ಬಿ ಸಿ ಮತ್ತು ಎ ಸಿ. ಕೊಲಿನಿಯರಲ್ಲಿ ಹೈಯೆಸ್ಟನ್ನು ತೊಗೊಂಡು ಸಮ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ವಿ. ಬಟ್ ಇದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಆಗಿರೋದ್ರಿಂದ ನೋಡ್ಕೊಳ್ಳಿ, ಒಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಇರ್ತಿದೆ, ಒಂದು ಹೈಪಾಟೆನಸ್ ಸೈಡ್ ಇರುತ್ತೆ, ಒಂದು ಪರ್ಪೆಂಡಿಕ್ಯುಲರ್ ಸೈಡ್ ಇರುತ್ತೆ, ಮತ್ತು ಇನ್ನೊಂದು ಬೇಸ್ ಇರುತ್ತೆ. ಯಾವಾಗಲೂ ಕೂಡ ಹೈಪಾಟೆನಸ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಯಾವುದರಲ್ಲಿ? ರೈಟ್ ಆ್ಯಂಗಲ್ ಟ್ರ್ಯಾಂಗಲಲ್ಲಿ. ಹಾಗಾದರೆ ಈ ಅಷ್ಟು ಮ್ಯಾಗ್ನಿಟ್ಯೂಡಲ್ಲಿ ಹೈಯೆಸ್ಟ್ ಇರ್ತಕ್ಕಂಥ ವೆಕ್ಟರ್ ಯಾವುದು? ಹೈಯೆಸ್ಟ್ ಇರ್ತಕ್ಕಂಥದ್ದು ಯಾವುದು? ರೂಟ್ 41. ಹಾಗಾದರೆ ಹೈಪಾಟೆನಸ್ ಏನಾಗಿರುತ್ತೆ? ಎ ಬಿ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಎ ಬಿ ಹೈಪಾಟೆನಸ್. ಹಾಗಾದರೆ ಮಿಕ್ಕಿರೋ ಪಾಯಿಂಟ್ ಯಾವುದು? ಸಿ. ಇದಕ್ಕೆ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿ. ಸಿಂಪ್ಲಿ ಯು ಕ್ಯಾನ್ ಅಪ್ಲೈ ಪೈಥಾಗರಸ್ ಥಿಯರಮ್ ಹಿಯರ್ ಆ್ಯಂಡ್ ಗೆಟ್ ದ ಆನ್ಸರ್, ರೈಟ್? ನಾವು ವಾಟ್ಸ್ ದಟ್ ಪೈಥಾಗರಸ್ ಥಿಯರಮ್ ಸೇಸ್? ನಾವು ಪೈಥಾಗರಸ್ ಥಿಯರಮ್ ತಗೊಳ್ತಾ ಇದ್ದೀನಿ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್
plus AC square. So what is AB square? What is AB value? Root 41. Root 41 whole square. What is BC square? That is root 6. Okay, root 6 whole square. Next, root 35 whole square. ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಇಲ್ಲಿ ರೂಟು ಮತ್ತು ಸ್ಕ್ವೇರ್ ಎರಡೂ ಕೂಡ ಕ್ಯಾನ್ಸಲ್ ಆಗ್ತದೆ. ರೂಟ್ ಮತ್ತು ಸ್ಕ್ವೇರ್ ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಆನ್ಸರ್ ಇನ್ ದ ನೆಕ್ಸ್ಟ್ ಸ್ಟೆಪ್. root and square cancel, root square cancel, root and square cancel. What is your answer in the LHS? 41. We have 6 plus 35. What is 6 plus 35? Again you are getting 41, right? Therefore our answer is going to be matches. ಹಾಗಾದರೆ ಆ ಮೂರು ಪಾಯಿಂಟ್ಸು ಯಾವ ಟ್ರಯಾಂಗಲಿನ ಪಾಯಿಂಟ್ಸ್ ಆಗಿರುತ್ತೆ? ರೈಟ್ ಆ್ಯಂಗಲ್ ಟ್ರಯಾಂಗಲಿನ ಪಾಯಿಂಟ್ಸ್ ಆಗಿರುತ್ತೆ. ದಟ್ಸ್ ಆಲ್. ಇಲ್ಲಿ ಈ ಚಾಪ್ಟರ್ಸಲ್ಲಿ ಕೇಳ್ತಕ್ಕಂಥ ಇನ್ನೊಂದು ಕ್ವಶನ್ಸ್ ಇದಾಗಿರುತ್ತೆ. ನೆಕ್ಸ್ಟ್ ಯಾವುದ್ರ ಮೇಲೆ ಫೋಕಸ್ ಮಾಡ್ತಾರೆ? ಸೊ ದೇರ್ ವಿಲ್ ಬಿ ಎ ಕ್ವಶನ್ ಆನ್ ಕೋಪ್ಲೆನಾರಿಟಿ. ಯಾವುದ್ರ ಮೇಲೆ ರೈಸ್ ಮಾಡ್ತಾರೆ? ಕೋಪ್ಲೆನಾರಿಟಿ ಮೇಲೆ ಕ್ವಶನನ್ನು ರೈಸ್ ಮಾಡ್ತಾರೆ. ಕೋಪ್ಲೆನಾರಿಟಿ ಹೆಂಗಿರುತ್ತೆ ಕ್ವಶನ್ನು? ಲೆಟ್ ಅಸ್ ಸಿ. ಕೋಪ್ಲೆನರ್ ಅಂದ ತಕ್ಷಣ ಡಿಟರ್ಮಿನೆಂಟ್ ವ್ಯಾಲ್ಯೂ ನಾವು ಯಾವುದಕ್ಕೆ ಈಕ್ವೇಟ್ ಮಾಡ್ಕೋಬೇಕು? 0. ಅಂದರೆ ಅಷ್ಟು ವೆಕ್ಟರ್ಸು ಒಂದೇ ಪ್ಲೇನಲ್ಲಿ ಇರುತ್ತೆ ಅಂತ ಅರ್ಥ. ಹಾಗಾದರೆ ಡೆಟ್ ವ್ಯಾಲ್ಯೂ ಏನಂತ ಈಕ್ವೇಟ್ ಮಾಡ್ಕೊಳ್ತೀರಾ? 0ಗೆ ಈಕ್ವೇಟ್ ಮಾಡ್ಕೊಳ್ತೀರಾ ಡಿಟರ್ಮಿನೆಂಟ್ ವ್ಯಾಲ್ಯೂ. ಕರೆಕ್ಟ್ ತಾನೆ? ಇಲ್ಲೊಂದು ಕ್ವಶನ್ ಹೇಳಿದ್ದಾರೆ ಏನಂತ, ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಂತೆ ನಾವು. ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಎ ವೆಕ್ಟರ್ ಕೊಟ್ಟಿದ್ದಾರೆ, ಎ ವೆಕ್ಟರ್ ಅವರೇ ಕೊಟ್ಟಿದ್ದಾರೆ. ಓಕೆ, ವಾಟ್ ಈಸ್ ಎ ವೆಕ್ಟರ್? ಐ ಪ್ಲಸ್ 3j ಪ್ಲಸ್ ಕೆ, ಐ ಪ್ಲಸ್ 3j ಪ್ಲಸ್ ಕೆ. ಆ್ಯಂಡ್ ಬಿ ವೆಕ್ಟರ್ ಕೊಟ್ಟಿದ್ದಾರೆ. ಬಿ ವೆಕ್ಟರ್ ಏನು ಹೇಳಿದ್ದಾರೆ? ದಟ್ ಈಸ್ 2i ಮೈನಸ್ ಜೆ ಮೈನಸ್ ಕೆ, ರೈಟ್? 2i ಮೈನಸ್ ಜೆ ಮೈನಸ್ ಕೆ. ಆ್ಯಂಡ್ ಸಿ ವೆಕ್ಟರ್ ಕೊಟ್ಟಿದ್ದಾರೆ. ವಾಟ್ ಈಸ್ ಸಿ ವೆಕ್ಟರ್? ಒನ್ ಮೋರ್ ವೆಕ್ಟರ್, ದಟ್ ಈಸ್ ಲ್ಯಾಂಬ್ಡಾ ಐ ಪ್ಲಸ್ ಜೆ, ಸಾರಿ 7j ಪ್ಲಸ್ 3k. ಅವರೊಂದು ಕಂಡೀಷನ್ ಕೊಟ್ಟಿದ್ದಾರೆ ಏನಂತ, ಈ ಮೂರು ವೆಕ್ಟರ್ಸು ಕೋಪ್ಲೇನಾರ್ ಅಂತ ಹೇಳಿದ್ದಾರೆ. ದೇ ಸೆಡ್ ದಟ್ ದೇ ಆರ್ ಕೋಪ್ಲೇನಾರ್. ಏನು ಕೋಪ್ಲೇನಾರ್ ಅಂದರೆ, ಈ ಮೂರು ವೆಕ್ಟರ್ಗಳು ಒಂದೇ ಪ್ಲೇನಲ್ಲಿ ಇರುತ್ತೆ ಅಂತ ಅರ್ಥ. ಇದೊಂದು ಪ್ಲೇನ್ ಅಂದ್ಕೊಳ್ಳಿ, ಇದೊಂದು ಪ್ಲೇನ್. ಇಲ್ಲಿ ಎ ಇದೆ, ಇದು ಬಿ ಇದೆ, ಮತ್ತು ಇದು ಸಿ ಇದೆ ಅಂತ ಅರ್ಥ. ಈ ಮೂರು ವೆಕ್ಟರ್ ಒಂದೇ ಪ್ಲೇನ್ ಮೇಲೆ ಇದ್ದರೆ ಆವಾಗ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಿರುತ್ತೆ ಗೊತ್ತಾ? 0 ಆಗಿರುತ್ತೆ. ಇದೇ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಈ ಲ್ಯಾಂಬ್ಡಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ ಎಷ್ಟು ಬರುತ್ತೆ ಅಂತ. ಹಾಗಾದರೆ ವಿ ಕ್ಯಾನ್ ಪುಟ್ ಡೌನ್ ದ ಡಿಟರ್ಮಿನೆಂಟ್, ಕರೆಕ್ಟ್? ಇದರ ವ್ಯಾಲ್ಯೂ ಏನಾಗಿರುತ್ತೆ? 0. ಯಾಕೆ? ದೇ ಆರ್ ಕೋಪ್ಲೇನರ್. ಅವರೇ ಹೇಳ್ಬಿಟ್ಟಿದ್ದಾರೆ ಗಿವನ್. ಹಾಗಾದರೆ ಏನ ಸ್ಕೇಲಾರ್ ಕಾಂಪೊನೆಂಟ್ ಬರ್ಕೊಳ್ಳಿ. ಎ ಸ್ಕೇಲಾರ್ ಕಾಂಪೊನೆಂಟ್ ಏನಿರುತ್ತೆ? ಇಲ್ಲಿ 1 ಇರುತ್ತೆ. ಏನು ಇಲ್ಲ ಅಂದರೂ ಕೂಡ 1 ಇರ್ತದೆ. ಇಲ್ಲಿ 3 ಇದೆ, ಇಲ್ಲಿ 1 ಇದೆ. ನೆಕ್ಸ್ಟ್ ಬಿನಲ್ಲಿ ಬರ್ಕೊಳ್ಳಿ 2, ಇಲ್ಲಿ -1, ಇಲ್ಲಿ -1. ಓಕೆ, ಇಲ್ಲಿ ಲ್ಯಾಂಬ್ಡಾ, ನೆಕ್ಸ್ಟ್ ಇಲ್ಲಿ 7, ಇಲ್ಲಿ 3, ರೈಟ್? ಈಗ ಡಿಟರ್ಮಿನೆಂಟಲ್ಲಿ ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ವಾಟ್ ಇಸ್ ಅ ಫಸ್ಟ್ ರೋ ಸೈನ್ ಕನ್ವೆನ್ಷನ್? ಪ್ಲಸ್ ಮೈನಸ್ ಪ್ಲಸ್, ಕರೆಕ್ಟ್ ಅಲ್ವಾ? ಎಕ್ಸ್ಪ್ಯಾನ್ಷನ್ ತಗೊಳ್ಳಿ. ಏನಾಗುತ್ತೆ? 1ಇಂದ ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರೆ -3. ಯಾವುದಾದ್ರೂ ಒಂದಕ್ಕೆ ನೆಗೆಟಿವ್ ಸೈನ್ ಇತ್ತಂದರೆ ಇಟ್ ವಿಲ್ ಆಟೋಮೆಟಿಕಲಿ ಬಿಕಮ್ ಪ್ಲಸ್. ಐ ಸೆಡ್ ಇನ್ ದ ಪ್ರೀವಿಯಸ್ ಸೆಷನ್. ಆ್ಯಂಡ್ ದೆನ್ ನೆಕ್ಸ್ಟ್ -3. ಓಕೆ, -3 times 2 3s are 6, and it will become plus lambda, right? Plus it is 1 time, 2 7s are 14, it is plus lambda is equal to 0. That is already given. 7 ಅಲ್ಲಿ 3, that is obviously 4. 4 1s are 4, right? ಇದೇನಾಗುತ್ತೆ? 6 3s are 18, -3 lambda ಆಯಿತು. -3 lambda. ಇದೇನಾಗುತ್ತೆ? 14 ಪ್ಲಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0. ಓಕೆ, ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 14 ಇದೆ, ಇಲ್ಲಿ 4 ಇದೆ, ಎಷ್ಟಾಯಿತು? 18 ಆಯಿತು. ಇಲ್ಲಿ -18 ಇದೆ. ಹಾಗಾದರೆ ಎಲ್ಲ ಕ್ಯಾನ್ಸಲ್ ಆಯಿತು. ಹಾಗಾದರೆ ಎಷ್ಟು ಉಳಿತು? -2 ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0 ಆದರೆ ಲ್ಯಾಂಬ್ಡಾ ವ್ಯಾಲ್ಯೂ ಏನು ಬಂತು? 0 ಬಂತು. ಓಕೆ, ಹಾಗಾದರೆ ಲ್ಯಾಂಬ್ಡಾಗೆ ಏನಾದರೂ 0 ಆಯ್ತಂದರೆ ಈ ಮೂರು ವೆಕ್ಟರ್ಸ್ ಏನಾಗುತ್ತಂತೆ? ಕೋಪ್ಲೆನರ್ ಆಗುತ್ತೆ. ಹಾಗಾದರೆ ಕೋಪ್ಲೆನರ್ ಬಗ್ಗೆ ಐಡಿಯಾ ಬಂದಿದೆ. ಮೂರು ವೆಕ್ಟರ್ ಕೊಟ್ಟಾಗ ಕೋಪ್ಲೆನರ್ ಅಂದರೆ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂನ 0ಗೆ ಈಕ್ವೇಟ್ ಮಾಡಿ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, ರೈಟ್? ಇದೇ ಕ್ವಶನನ್ನು ಡಿಫ್ರೆಂಟಾಗಿ ಕೇಳ್ತಾರೆ. ಯಾವ ಥರ? 4 ಪಾಯಿಂಟ್ ಕೊಡ್ತಾರೆ. 4 ಪಾಯಿಂಟನ್ನು ಕೊಟ್ಟು ಎಕ್ಸ್ ಕಂಡಿಡಿ ಅಂತ ಹೇಳ್ತಾರೆ. ಇಲ್ಲ, 4 ಪಾಯಿಂಟನ್ನು ಕೊಟ್ಟು ಶೋ ದಟ್ ದೇ ಆರ್ ಕೋಪ್ಲೆನರ್ ಅಂತ ಹೇಳ್ತಾರೆ. ಆವಾಗ ನಿಮ್ಮ ಇಂಟೆನ್ಷನ್ ಏನು? 4 ಪಾಯಿಂಟಲ್ಲಿ ಎ ಬಿ ವೆಕ್ಟರ್ ಕಂಡಿಡ್ಕೋ, ಬಿ ಸಿ ಕಂಡಿಡ್ಕೋ, ಎ ಸಿ ಕಂಡಿಡ್ಕೋ, ದೆನ್ ಪ್ರೂವ್ ದಟ್ ಡಿಟರ್ಮಿನೆಂಟ್ ಇಸ್ 0. ಓಕೆ, ಹಾಗಾದರೆ ಕ್ವಶನ್ ಹೆಂಗೆ ತೆಗಿತಾರೆ ನೋಡಿ. ಆ ಕ್ವಶನನ್ನು ಅದನ್ನು ಕೂಡ ತೋರಿಸೋಣ. ಹೆಂಗಿದೆ ಕ್ವಶನ್? ಶೋ ದಟ್ they are given that, show that the point vectors, ಯಾವ ವೆಕ್ಟರ್ಸ್ ಕೊಟ್ಟಿದ್ದಾರೆ ಗೊತ್ತಾ? they are given a, that is 4 8 12, 4 8 12, b point
B point, they are given B vector 2, 4, 2, 4, 6, C point 3, 5, 4, that is 3, 5, 4, and one more point they are given D point. D point is 5, 8, 5, 5, 8, 5. ಈಗ ನೋಡ್ಕೊಳ್ಳಿ, show that these 3, 4 points are coplanar. ಈ 4 ಪಾಯಿಂಟಿನ ಕೋಪ್ಲಾನರ್ ಅಂತ ಪ್ರೂವ್ ಮಾಡಬೇಕು. ನಮಗೆ ಗೊತ್ತು 3 ಇದ್ದರೆ ಮಾತ್ರ ಡಿಟರ್ಮಿನೆಂಟ್ಗೆ ಹಾಕಿ 0 ಅಂತ ಪ್ರೂವ್ ಮಾಡ್ತಿದ್ವಿ. 4 ಇದೆ ಅಲ್ವಾ, 4 ಕೊಟ್ಟಾಗ ಏನು ಮಾಡಬೇಕು ಗೊತ್ತಾ, ಒಂದು ಸತಿ ಎ ಬಿ ಮಾಡ್ಕೊಳ್ಳಿ, ಒಂದು ಸತಿ ಎ ಸಿ ಮಾಡ್ಕೊಳ್ಳಿ, ಒಂದು ಸತಿ ಎ ಡಿ ಮಾಡ್ಕೊಳ್ಳಿ. ಆ 3 ಡಿಟರ್ಮಿನೆಂಟಲ್ಲಿ ಹಾಕಿ ಅದನ್ನು 0 ಅಂತ ಪ್ರೂವ್ ಮಾಡಿ. ಅಷ್ಟೇ ಕೆಲಸ ನಮಗೆ ಮುಗಿದೋಯ್ತು. ಹಾಗಾದರೆ ಎ ಬಿ ತೊಗೊಳ್ಳಿ. ಎ ಬಿ ಹೆಂಗೆ ಸಿಗುತ್ತೆ, ಒ ಬಿ ಮೈನಸ್ ಒ ಎ, ಕರೆಕ್ಟಾ? ಒ ಬಿ ಮೈನಸ್ ಒ ಎ, ಒ ಬಿ ಮೈನಸ್ ಒ ಎ, ಕರೆಕ್ಟ್? ಓಕೆ, ಹಾಗಾದರೆ ನೋಡ್ಕೊಳ್ಳಿ, ಒ ಬಿ ಮೈನಸ್ ಒ ಎ, ಬಿ ಎಲ್ಲಿದೆ, ದಟ್ ಈಸ್ 2, 4, 6 ಮೈನಸ್ ಎ ಬರ್ಕೊಳ್ಳಿ, ಎಷ್ಟಿದೆ 4, 8, 12, ಇಲ್ಲೇ ಫಿಲ್ ಮಾಡ್ತಾ ಇದ್ದೀನಿ, ದಟ್ ಈಸ್ -2, ಕರೆಕ್ಟ್? 4 minus 8, that is -4, right? 6 minus 2, that is again -6. ಇದು ಎ ಬಿನ ಪಾಯಿಂಟ್, ರೈಟ್? ನೆಕ್ಸ್ಟ್ ನಾವು ಲುಕ್ ಅಟ್ ಹಿಯರ್. ನೆಕ್ಸ್ಟ್ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ಎ ಬಿ ಆದಮೇಲೆ ನೆಕ್ಸ್ಟ್ ಯಾವುದು, ಎ ಸಿ, ಕರೆಕ್ಟ್? ಎ ಸಿ ಯಾವ ಥರ ಬರ್ತದೆ, ಇಲ್ಲಿ ಕಾಮನ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಇರಬೇಕು. ಎ ಬಿ ಜೊತೆಗಿದೆ, ಎ ಸಿ ಜೊತೆಗಿದೆ, ಎ ಡಿ ಜೊತೆಗೂ ಬರುತ್ತೆ. ಈ ಮೂರನ್ನು ತೊಗೊಂಡು ಡಿಟರ್ಮಿನೆಂಟಲ್ಲಿ ಹಾಕಿದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬರಬೇಕು. ಆವಾಗ 4 ಪಾಯಿಂಟ್ಸ್ ಏನಾಗಿರುತ್ತೆ, ಕೋಪ್ಲೆನರ್ ಆಗಿರುತ್ತೆ, ರೈಟ್? ಹಾಗಾದ್ರೆ ನೋಡೋಣ, ಒ ಸಿ ಮೈನಸ್ ಒ ಎ, ಕರೆಕ್ಟ್? ಸಿ ಪಾಯಿಂಟ್ ಬರ್ಕೊಳ್ಳಿ, ಯಾವುದಪ್ಪ ಸಿ ಪಾಯಿಂಟು, 3, 5, 4 ಮೈನಸ್ ಆ್ಯಂಡ್ ಒ ಎ ಪಾಯಿಂಟ್ ಪಡ್ಕೊಳ್ಳಿ, ದಟ್ ಈಸ್ 4, 8, 12, ಕರೆಕ್ಟ್? ಈಗ ಪಾಯಿಂಟ್ ಹೇಳಿ ಯಾವುದು, 3 minus 4, that is -1, ಕರೆಕ್ಟ್ ಅಲ್ವಾ? 5 minus 8, -3, ಬಿಗ್ಗರ್ ನಂಬರ್ 8 ಸೈನ್ ಮೈನಸ್ ಇದೆ, ಮೈನಸ್ ಪುಟ್ ಡೌನ್ ಮಾಡ್ಕೊಳ್ಳಿ. 4 minus 12, that is -8, ಕರೆಕ್ಟಾ? -12ಅಲ್ಲಿ 4 ಹೋದರೆ -8, ರೈಟ್ ಡೌನ್. ನಾವು ನೆಕ್ಸ್ಟ್ ಒನ್ we have a point here, AB, AC, next one is AD. How to get AD? That is OD minus OA. OD minus OA. What is OD point here? 5, 8, 5. 5, 8, 5 minus OA points here, same 4, 8, 12. Correct. Subtract, now get the answer. 5 minus 4, 1. 8 minus 8, 0. 5 minus 12, that is -7, ಕರೆಕ್ಟಾ? ಬಿಗ್ಗರ್ ನಂಬರ್ 12 ಇದೆ, ಅದರಲ್ಲಿ 5 ಹೋದರೆ ಇಟ್ ಈಸ್ -7, ರೈಟ್? ಈಗ ನೋಡಿ, ಎ ಬಿ ಇದೆ, ಎ ಸಿ ಇದೆ, ಎ ಡಿ ಇದೆ. ಈ 3 ಪಾಯಿಂಟನ್ನು ಡಿಟರ್ಮಿನೆಂಟಲ್ಲಿ ಹಾಕಿ ಅದರ ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ 0 ಬರಬೇಕು. ಓಕೆ, ಲೆಟ್ ಅಸ್ ಪುಟ್ ಡೌನ್ ದಟ್. ಓಕೆ, ಹಾಗಾದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ನೋಡೋಣ, ರೈಟ್? ಫಸ್ಟ್ ಯಾವ್ದು ಫಿಲ್ ಮಾಡಬೇಕು, ಎ ಬಿ, ರೈಟ್? ವಾಟ್ ಈಸ್ ಎ ಬಿ ಪಾಯಿಂಟ್, -2, -4, -6, ರೈಟ್? -2, -4, -6. ನೆಕ್ಸ್ಟ್ ಒನ್ ಯಾವುದಿದೆ, ದಾಟ್ ಈಸ್ -1, -3, -8, -1, -3, -8. ನೆಕ್ಸ್ಟ್ ಒನ್ ಯಾವುದಿದೆ, ದಾಟ್ ಈಸ್ 1, 0, -7, ಕರೆಕ್ಟ್? 1, 0, -7. ಈಗ ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡೋಣ. ಲೆಟ್ ಅಸ್ ಡೂ ಎಕ್ಸ್ಪ್ಯಾನ್ಷನ್ ಇಯರ್. ವಾಟ್ ಇಸ್ ಎಕ್ಸ್ಪ್ಯಾನ್ಷನ್ ಸೈನ್, ಪ್ಲಸ್ ಮೈನಸ್ ಪ್ಲಸ್, ರೈಟ್? ಈಗ ಎಕ್ಸ್ಪ್ಯಾನ್ಷನ್ ತೊಗೊಳ್ಳೋಣ. ವಾಟ್ ಇಸ್ ದ ಫಸ್ಟ್ ವ್ಯಾಲ್ಯೂ ಇಯರ್, ಪ್ಲಸ್ ಇಂಟು ಮೈನಸ್ ಇಸ್ -2 ಇಂದ ಎಕ್ಸ್ಪ್ಯಾನ್ಷನ್ ತೊಗೊಂಡ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 7 3s are 21. ಯಾವುದಾದ್ರೂ ಒಂದು ಸೈನ್ ಮೈನಸ್ ಇದ್ದರೆ ಆಟೋಮೆಟಿಕಲಿ ಇಟ್ ವಿಲ್ ಬಿಕಮ್ ಪ್ಲಸ್. ವಾಟ್ ಈಸ್ 8 ಇಂಟು 0? 0 ಇಟ್ ಈಸ್, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಫಾಲೋ ದ ನೆಕ್ಸ್ಟ್ ಥಿಂಗ್. ವಾಟ್ ಈಸ್ ಮೈನಸ್ ಇಂಟು ಮೈನಸ್, ಎರಡು ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಪ್ಲಸ್. ಯಾವ ವ್ಯಾಲ್ಯೂ ಇದೆ ಇಲ್ಲಿ, 4 ಇದೆ, ರೈಟಾ? ಈ 4 ಎಲ್ಲಿ ಬರುತ್ತೆ, ಫಸ್ಟ್ ರೋನಲ್ಲಿ ಬರುತ್ತೆ, ಸೆಕೆಂಡ್ ಕಾಲಮಲ್ಲಿ ಬರುತ್ತೆ. ಫಸ್ಟ್ ರೋ ಬಿಡಿ, ಸೆಕೆಂಡ್ ಕಾಲಮ್ ಬಿಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಹಾಗಾದ್ರೆ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಇಟ್ ವಿಲ್ಸ್ ಪ್ಲಸ್. 7 1s are 7, ಕರೆಕ್ಟ್? ನೆಕ್ಸ್ಟ್ ಇದೇನಾಗುತ್ತೆ, ಯಾವುದಕ್ಕೆ ಒಂದು ಸೈನ್ಗೆ ನೆಗೆಟಿವ್ ಇತ್ತಂದರೆ ಇಟ್ ವಿಲ್ ಬಿಕಮ್ ಪ್ಲಸ್, ರೈಟ್? ಓಕೆ, ನೌ ಡೂ ದ ನೆಕ್ಸ್ಟ್ ಒನ್. ಪ್ಲಸ್ ಇಂಟು ಮೈನಸ್ -6. ಓಕೆ, ನೌ ಯು ಹ್ಯಾವ್ ಟು ಗೆಟ್ ದಟ್ ಆನ್ಸರ್. ಏನಪ್ಪ ಬರುತ್ತೆ, ಫಸ್ಟ್ ರೋ ಬಿಡಿ, ಲಾಸ್ಟ್ ಕಾಲಮ್ ಬಿಡಿ, ಇದೇನಾಗುತ್ತೆ 0, ಇಟ್ ವಿಲ್ ಬಿಕಮ್ +3, ಕರೆಕ್ಟಾ? ಈಗ ಚೆಕ್ಔಟ್ ಮಾಡೋಣ. ಇದು 21 2s are -42, ಕರೆಕ್ಟ್? ನೆಕ್ಸ್ಟ್ ಇದೇನಾಗುತ್ತೆ 15, ರೈಟ್? 15 4s are 60, ಕರೆಕ್ಟ್? ನೆಕ್ಸ್ಟ್ 6 3s are ಪ್ಲಸ್ ಇಂಟು ಮೈನಸ್, -6 3s are 18. ನೋಡಿ, -42 -18 -60, ಕರೆಕ್ಟ್ ಅಲ್ವಾ? -60 ಮತ್ತು +60, ಆನ್ಸರ್ ಎಷ್ಟು ಬಂತು ನಮಗೆ, 0. ದೇರ್ ಫೋರ್ ವಿ ಕ್ಯಾನ್ ರೈಟ್ ದಟ್ ಎ ಬಿ ಸಿ ಡಿ ಆರ್ ಕೋಪ್ಲೇನಾರ್.
ಕೋಪ್ಲೆನರ್ ಅಂತ ನಾವು ಈಸಿಯಾಗಿ ಪ್ರೂವ್ ಮಾಡ್ಬೋದು. ಈ ಕ್ವಶನನ್ನು ಟ್ಯಾಕಲ್ ಮಾಡಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ಸಮ್ ಆಫ್ ದ ಕ್ವಶನ್ಸ್, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್, ಆ ಥರ ಕ್ವಶನ್ಸ್ ಕೇಳ್ತಾರೆ. ಆ ಕ್ವಶನ್ಸನ್ನ ಒಂದು ಸ್ವಲ್ಪ ಒಂದು ಕ್ವಶನ್ ಫ್ರೇಮ್ ಔಟ್ ಮಾಡೋಣ. ಈ ಚಾಪ್ಟರ್ಲಿ ನಿಮಗೆ 2 ಕ್ವಶನ್ಸ್ ಬರುತ್ತೆ 3 ಮಾರ್ಕ್ಸ್ದು, ಕಾನ್ಸಂಟ್ರೇಟ್ ಜಾಸ್ತಿ ಮಾಡಬೇಕಾಗ್ತದೆ. ಹಾಗಾದರೆ ಅದು ಒಂದು ಕ್ವಶನ್ ಮಾಡಿ ತೋರಿಸೋಣ. ಹೆಂಗಿದೆ ಕ್ವಶನ್? ಹಿಂಗಿದೆ, ಈ ಥರ ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸಚ್ ದ್ಯಾಟ್ ದೇ ಆರ್ ಗಿವನ್. ಎ ಪಾಯಿಂಟ್ ಕೊಟ್ಟಿದ್ದಾರೆ, ಎ ಎಷ್ಟು 3 2 1. ನೆಕ್ಸ್ಟ್ ಬಿ ಕೊಟ್ಟಿದ್ದಾರೆ, ಬಿ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? ಬಿ ಪಾಯಿಂಟ್ ದಟ್ ಈಸ್ 4x5, 4x5. ಆ್ಯಂಡ್ ದೆನ್ ಸಿ ಪಾಯಿಂಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? ಸಿ ಪಾಯಿಂಟ್ ಈಸ್ 4 2 then -2, 4 2 -2. C, D point they are given. What is D point? That is 6 5 -1, 6 5 -1. ನೋಡಿ, ಈ 4 ಕೂಡ ಕೋಪ್ಲೆನರ್ ಅಂತ ಅವರೇ ಹೇಳಿದ್ದಾರೆ. ದೇ ಆರ್ ಕೋಪ್ಲೆನರ್. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸ್ಟೂಡೆಂಟ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನಾವು ಏನು ಕಂಡುಹಿಡ್ಕೋಬೇಕು? ಎ ಬಿ ಮತ್ತು ಎ ಸಿ ಮತ್ತು ಎ ಡಿ, ಈ ಮೂರನ್ನ ಯಾವುದ್ರಲ್ಲಿ ಹಾಕಬೇಕು? ಡಿಟರ್ಮಿನೆಂಟಲ್ಲಿ ಹಾಕಬೇಕು. ಕರೆಕ್ಟ್ ತಾನೇ? ಹಾಗಾದ್ರೆ ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಡಿಟರ್ಮಿನೆಂಟಲ್ಲಿ. ಓಕೆ, ನೋಡ್ಕೊಳ್ಳಿ, ದೇ ಆರ್ ಕೋಪ್ಲೆನರ್ ಅಂತ ಅವರೇ ಹೇಳಿದ್ದಾರೆ. ಯಾವಾಗ ಏನಂತ ತೊಗೋಬೇಕು ಇದನ್ನು? 0 ಡಿಟರ್ಮಿನೆಂಟ್ ವ್ಯಾಲ್ಯೂ. ನೋಡ್ಕೊಳ್ಳಿ ಏನು ಬರುತ್ತೆ. ಸೊ ಎ ಬಿ ನೋಡ್ಕೊಳ್ಳಿ, 3 - 4 ಎಷ್ಟಾಗುತ್ತೆ? ಇಟ್ ಈಸ್ ಒ ಬಿ ಮೈನಸ್ ಒ ಎ. ಹಾಗಾದರೆ 4 - 3 ಎಷ್ಟಾಗುತ್ತೆ? ಇದು 1 ಆಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇದರಿಂದ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡು. x - 2, ಇಟ್ ಈಸ್ x - 2 ಓನ್ಲಿ. ನೆಕ್ಸ್ಟ್ 5 - 1 4. ಓಕೆ, ಇದು ಎ ಬಿ ಸಿಕ್ತು. ನೆಕ್ಸ್ಟ್ ಯಾವ್ದು ಬೇಕು ನಮಗೆ? ಎ ಸಿ. ಎ ಸಿ ಅಂದರೆ ಏನು ಮಾಡಬೇಕು? ಸಿಯಿಂದ ಏನೋ ಕಳಿಬೇಕು. 4 3 ಹೋಗಲಿ, ಎಷ್ಟಾಗುತ್ತೆ? 1 ಬರುತ್ತೆ. ಇಲ್ಲಿ 2 ಇದೆ, 2 - 2 ಏನಾಗುತ್ತೆ? 0. ಇಲ್ಲೇನು ಬಂದಿದೆ? -2 -2 - 1 ಎಷ್ಟಾಗುತ್ತೆ? -3 ಬರುತ್ತೆ. ಕರೆಕ್ಟ್ ಅಲ್ವಾ? ನಾವು ನೆಕ್ಸ್ಟ್ ಲುಕ್ ಅಟ್ ಇಯರ್. ಎ ಡಿ ಬೇಕಲ್ವಾ? ಡಿ ಇಂದ ಏನೋ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಹೆಂಗೆ ಬರುತ್ತೆ? 6 3 ತೆಗೀರಿ, ಎಷ್ಟಾಗುತ್ತೆ? ದಾಟ್ ಈಸ್ 3 ಓನ್ಲಿ. ನೆಕ್ಸ್ಟ್ ಒನ್ 5 2, ದಾಟ್ ಈಸ್ 3. ನೆಕ್ಸ್ಟ್ -1 ಇದೆ, -1 ಮಾಡಿ, ಹಾಗಾದರೆ -2. ಕರೆಕ್ಟ್ ಅಲ್ವಾ? ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ಫಸ್ಟ್ ರೋ ಇಂದ. ದಾಟ್ ಈಸ್ ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ಆನ್ಸರ್. ಆಫ್ಟರ್ ಎಕ್ಸ್ಪ್ಯಾನ್ಷನ್ ಎಷ್ಟು ಬರುತ್ತೆ? ಇದು 1 ಟೈಮ್ಸ್ ಇಟ್ ಈಸ್ 0 + 3 3s are 9, ಕರೆಕ್ಟ್, ಮೈನಸ್ x - 2 ಟೈಮ್ಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಡಿ. ಇಟ್ ಈಸ್ -2 + 9, ಕರೆಕ್ಟ್. ಓಕೆ, ನೆಕ್ಸ್ಟ್ ಪ್ಲಸ್ 4 ಟೈಮ್ಸ್ 3 - 0, ದ್ಯಾಟ್ ಈಸ್ 3 - 0, ದ್ಯಾಟ್ ಈಸ್ ಈಕ್ವಲ್ ಟು 0. ಯಾಕೆ 0 ಬರ್ಕೊಂಡಿದ್ದೀನಿ? ಅವರೇ ಹೇಳ್ಬಿಟ್ಟಿದ್ದಾರೆ ಕೋಪ್ಲೆನರ್ ಅಂತ. ಓಕೆ, ಹಾಗಾದ್ರೆ ಇದೇನಾಗುತ್ತೆ? 9. ಇದು ಎಕ್ಸಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ? ಇದು 7. ಕರೆಕ್ಟಾ? 9 2 ಹೋದರೆ 7, ದ್ಯಾಟ್ ಈಸ್ -7x ಮೈನಸ್ ಇಂಟು ಮೈನಸ್ ಪ್ಲಸ್ 7 2s 14 plus 4 3s 12. That is you are going to get this answer as, that is 12 plus that is 60, 26 plus 9, you are going to get it as 35, correct? 35, 7x is equal to 35 ಆದರೆ x is equal to what? 5. ಓಕೆ, ದಟ್ ಎಕ್ಸ್ ವ್ಯಾಲ್ಯೂ ಇಸ್ ವಾಟ್? 5 ಈಸ್ ಯುವರ್ ಆನ್ಸರ್. ಹಾಗಾದರೆ ಆನ್ಸರ್ ತೆಗಿತಕ್ಕಂಥ ಮೆಥಡ್ ಭಾಳ ಸುಲಭ. ಒಂದು ಕ್ವಶನ್ ಕರೆಕ್ಟಾಗಿ ಮಾಡ್ಕೊಳ್ಳಿ, ನೆಕ್ಸ್ಟ್ ಕ್ವಶನ್ ನೀವೇ ಫ್ರೇಮ್ ಔಟ್ ಮಾಡ್ತೀರಾ. ಕೋಪ್ಲೆನರ್ ಡಿಟರ್ಮಿನೆಂಟ್ನ 0ಗೆ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಹಾಗಾದರೆ ಇದರಲ್ಲಿ ಉಳಿತಕ್ಕಂಥ ಇನ್ನೊಂದು ಪಾರ್ಟ್ ಇದೆ, ಇದರಲ್ಲಿ ಡಿರೈವೇಷನ್ ಬರ್ತದೆ, ಒಂದು 3 ಡಿರೈವೇಷನ್ಸ್ ಬರ್ತದೆ. ಆ 3 ಡಿರೈವೇಷನ್ನ ಸಪ್ರೇಟ್ ಪಾರ್ಟಾಗಿ ಮಾಡೋಣ. ಓಕೆ, ಸೊ ಇಲ್ಲಿವರೆಗೂ ಕವರ್ ಮಾಡಿರೋದಲ್ಲಿ 2 ಕ್ವಶನ್ಸ್ ಬರ್ತದೆ, ಬಟ್ 1 ಕ್ವಶನ್ ನಿಮಗೆ ಡಿರೈವೇಷನ್ಸಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಬರುತ್ತೆ. ಯಾವುದ್ರ ಮೇಲೆ? ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಅನ್ನೋ ಕಾನ್ಸೆಪ್ಟ್ ಇದೆ, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಅಂತ. ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಅದನ್ನು ಕೂಡ ಮಾಡಿಸೋಣ. ಓಕೆ, ನೆಕ್ಸ್ಟ್ ಸೆಷನ್ ವಿ ವಿಲ್ ಡಿಸ್ಕಸ್ ದ್ಯಾಟ್. ಥ್ಯಾಂಕ್ ಯು.